ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂಭ್ರಮ ಸಡಗರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪೂಜೆ ಪುನಸ್ಕಾರಗಳು, ಉತ್ಸವಗಳು, ಗೋಷ್ಠಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೀಪೋತ್ಸವದ ಮೆರುಗನ್ನ ಹೆಚ್ಚಿಸ್ತಾ ಇವೆ. ಇದು ಲಕ್ಷದೀಪೋತ್ಸವದ ವಿಶೇಷ ಸುದ್ದಿಗಳನ್ನ ಒಳಗೊಂಡ ವಿಶೇಷ ಸಂಚಿಕೆ ಲಕ್ಷ ವೈಭವ. 4ನೇ ದಿನದ ದೀಪೋತ್ಸವದ ವಿಶೇಷ ಸುದ್ದಿಗಳೊಂದಿಗೆ ಬಂದಿದ್ದೀನಿ ನಾನು ಕಲಾನ್ವಿತಾ ಜೈನ್. ಅಂಚೆ ಇಲಾಖೆ ಎಂದ್ರೆ ಕೇವಲ ಪತ್ರ ಬಟವಾಡೆ, ಫೈನಾನ್ಷಿಯಲ್ ಸೇವಿಂಗ್ಸ್ ಇದೇ ಮೊದಲಾದ ವಿಷಯಗಳಿಗೆ ಮಾತ್ರ ಎಂದು ಜನಸಾಮಾನ್ಯರು ಅಂದ್ಕೊಂಡಿದ್ದೇವೆ. ಆದರೆ ಇದಕ್ಕಿಂತ ವಿಭಿನ್ನವಾಗಿ, ವಿಶಿಷ್ಟವಾಗಿ ಅಂಚೆ ಇಲಾಖೆಯು ಕಾರ್ಯನಿರ್ವಹಿಸ್ತಾ ಇದೆ ಎಂದು ತಿಳಿದದ್ದು ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿ. ಅಂಚೆ ಮಳಿಗೆಯಲ್ಲಿ ಏನದು ವಿಶೇಷ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ವಿಶೇಷ ಅಂಚೆಲಕೋಟೆ, ಪಿಕ್ಚರ್ ಪೋಸ್ಟ್ ಕಾರ್ಡ್, ಹಳೆಯ ಕಾಲದ ಸ್ಟಾಂಪ್ಗಳು ಹಾಗೂ ಎಲ್ಲರನ್ನ ಆಕರ್ಷಿಸಿದ್ದು ಈ ಬಾರಿ ಹೊಸದಾಗಿ ಪರಿಚಯಿಸಿದ ಮೈ ಸ್ಟಾಂಪ್. ನಮ್ಮ ಭಾವಚಿತ್ರವನ್ನು ಸ್ಥಳದಲ್ಲಿಯೇ ಪ್ರಿಂಟ್ ಮಾಡಿಸಿ ಸ್ಟಾಂಪ್ ಮಾಡಬಹುದು. ಇದನ್ನ ಈ ಬಾರಿ ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಹೊಸದಾಗಿ ಪರಿಚಯಿಸಲಾಗಿದ್ದು, ಈ ಅಂಚೆ ಚೀಟಿಯನ್ನ ದೇಶೀಯ ಮೇಲ್ ಉದ್ದೇಶಕ್ಕಾಗಿ ಬಳಕೆ ಮಾಡಬಹುದಾಗಿದೆ. ಪಿಕ್ಚರ್ ಪೋಸ್ಟ್ ಕಾರ್ಡ್ ನಾವೆಲ್ಲರೂ ನೋಡಿರ್ತೇವೆ. 50 ಪೈಸೆಯ ಕಾರ್ಡ್ಗಳನ್ನು ಭಾರತದ ಮೂಲೆ ಮೂಲೆಗೆ ತಲುಪುವಂತಹ ಒಂದು 50 ಪೈಸೆಯ ಕಾರ್ಡ್. ಅಂತೆಯೇ ನಾವು ಜನರಿಗೆ ವಿಶೇಷವಾಗಿ ಪರಿಚಯಿಸ್ತಾ ಇದ್ದೇವೆ ಈ ಒಂದು ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನು. ಇಲ್ಲಿ ಬೇರೆ ಬೇರೆ ರೀತಿಯ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳಿವೆ. ಅಂದರೆ ಒಂದು ಪಿಕ್ಚರ್ ಪೋಸ್ಟ್ಗೆ 10 ರೂಪಾಯಿ ಅಂತೆ. ಸೊ ಅದರಲ್ಲಿ ನಾವು ವಿಶೇಷವಾಗಿ ಯಾರಾದರೂ ರೆಸ್ಪೆಕ್ಟೆಡ್ ಪರ್ಸನ್ಸ್ಗಳಿಗೆ ಅದರಲ್ಲಿ ವಿಶಸ್ ಅನ್ನು ಬರೆದು ಕಳಿಸುವಂತಹ ವ್ಯವಸ್ಥೆ. ಅಂದರೆ ಭಾರತದ ಮೂಲೆ ಮೂಲೆಗೆ ತಲುಪುವುದು ಮಾತ್ರ ಅಲ್ಲದೆ ಇದರ ನೆನಪನ್ನು ಅವರು ಇಟ್ಕೊಳ್ತಾರೆ. 50 ಪೈಸೆಯ ಕಾರ್ಡನ್ನು ಮೂಲೆ ಗುಂಪು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇದರಲ್ಲಿ ವಿತ್ ಪಿಕ್ಚರ್ ಬಂದು ಅವರ ಒಂದು ವಿಶಸ್ ಅನ್ನು ಅವರಿಗೆ ತಲುಪುವಾಗ ತುಂಬಾನೇ ಖುಷಿ ಪಡ್ತಾರೆ, ಅದನ್ನು ಸೇವ್ ಮಾಡಿ ಇಟ್ಕೊಳ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಪಿಕ್ಚರ್ ಪೋಸ್ಟ್ಗಳನ್ನು ಒಂದು 5-6 ವೆರೈಟಿಯಲ್ಲಿ ಇಟ್ಟಿದ್ದಾರೆ. ನಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನ ಬರೆದು ಕಳುಹಿಸಲು ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾದ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳಿವೆ. ಇದರಲ್ಲಿ ಹಿಂದೂ, ಕ್ರೈಸ್ತ, ಜೈನರ ಆರಾಧ್ಯ ಸ್ಥಳಗಳು, ಜೈನ ಕವಿಗಳ ಪೋಸ್ಟ್ ಕಾರ್ಡ್, 24 ಜೈನ ತೀರ್ಥಂಕರಿರುವ ಪೋಸ್ಟ್ ಕಾರ್ಡ್, ಗ್ಲೋರಿ ಆಫ್ ಜೈನಿಸಂ, ಅಯೋಧ್ಯೆ ರಾಮಭೂಮಿ, ಹೀಗೆ ವೈವಿಧ್ಯಮಯ ಪೋಸ್ಟ್ ಕಾರ್ಡ್ಗಳಿವೆ. ಇಷ್ಟಕ್ಕೆ ಸೀಮಿತಗೊಳ್ಳದೆ ಇನ್ನೂ ವಿಭಿನ್ನವಾಗಿ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳ ಚಿತ್ರಣ ಮಾಲಿಕೆ, ಬಾಲ್ಯದಿಂದ ಮುಪ್ಪಿನವರೆಗೆ ಗಾಂಧೀಜಿಯವರ ಫೋಟೋಗಳ ಸ್ಟ್ಯಾಂಪ್, ರಾಣಿ ಅಬ್ಬಕ್ಕಾದೇವಿ, ಸ್ವಾತಂತ್ರ್ಯ ಹೋರಾಟಗಾರರು, ಹೀಗೆ ವಿವಿಧ ಬಗೆಯ ಪರಿಕಲ್ಪನೆಯನ್ನು ನಾವು ಈ ವಿಶೇಷ ಸ್ಟ್ಯಾಂಪ್ ಸರಣಿಗಳಲ್ಲಿ ಕಾಣಬಹುದು. ವಿವಿಧ ಬಗೆಯ ಅಂಚೆ ಚೀಟಿಗಳನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವ ಹವ್ಯಾಸ ಉಳ್ಳವರಿಗೆ ಇದೊಂದು ಸೂಕ್ತ ವೇದಿಕೆ. ಅಂಚೆ ಇಲಾಖೆಯು ಜಾರಿಗೊಳಿಸಿದ ಹೊಸದಾದ ಅಂಚೆ ಚೀಟಿಗಳನ್ನ ಇಲ್ಲಿ ಕಾಣಬಹುದು. ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಮ್ಮ ಪರಂಪರೆಯನ್ನ ಸಾರುವ ವಿವಿಧ ಬಗೆಯ ಪರಿಕಲ್ಪನೆಗಳನ್ನು ಹೊಂದಿದ ಅಂಚೆ ಚೀಟಿಗಳು ಯುವಕರನ್ನ ಅದರತ್ತ ಸೆಳೆಯುತ್ತಿದ್ದವು. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆ ರಕ್ಷಿತಾ ಶಿಶಿರ್, ನಮೂರ ವಾರ್ತೆ, SDMC ಉಜಿರೆ. ಉತ್ತರ ಕರ್ನಾಟಕದ ಸೊಗಡನ್ನ ಹೊಂದಿರುವ ಇಳಿಕಲ್ ಸೀರೆಗಳು ಕೈಮಗ್ಗದಿಂದ ತಯಾರಾಗ್ತವೆ. ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿ ವಿಶೇಷ ರೀತಿಯ ಸೀರೆಗಳು ಮಹಿಳೆಯರನ್ನ ಆಕರ್ಷಿಸ್ತಾ ಇವೆ. ಬಾಗಲಕೋಟೆಯ ಇಳಕಲ್ ಸೀರೆಗಳಿಗೆ 8 ಶತಮಾನಗಳ ಇತಿಹಾಸವಿದೆ. ವಿಭಿನ್ನ ಹಾಗೂ ವಿಶೇಷ ವಿನ್ಯಾಸದ ಈ ಸೀರೆಗಳಿಗೆ ಮಾರು ಹೋಗದ ಮಹಿಳೆಯರೇ ಇಲ್ಲ ಎನ್ನಬಹುದು. ಅದರಲ್ಲೂ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಪ್ರತಿ ಮನೆಗಳಲ್ಲಿ ಈ ಸೀರೆಗಳ ಝಲಕನ್ನ ನಾವು ಕಾಣಬಹುದು. ಇದೀಗ ಧರ್ಮಸ್ಥಳದ ಲಕ್ಷದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಇಳಕಲ್ ಸೀರೆಗಳು ಈ ಬಾರಿ ಮಹಿಳೆಯರನ್ನ ಆಕರ್ಷಿಸುತ್ತಿದೆ.
ಹೆಚ್ಚಾಗಿ ರೇಷ್ಮೆ ಹಾಗೂ ಕಾಟನ್ ನಿಂದ ತಯಾರಿಸಲಾಗುತ್ತಿದೆ. ಸೀರೆಯ ಮುಖ್ಯ ದೇಹದ ವಿನ್ಯಾಸವನ್ನ ಕಾಟನ್ ನಿಂದ ತಯಾರಿಸಲಾಗಿದ್ದು, ಸೀರೆಯ ಸೆರಗು ಹಾಗೂ ಅಂಚನ್ನ ರೇಷ್ಮೆಯಿಂದ ತಯಾರಿಸಲಾಗುತ್ತಿದೆ. ಮೇಡಮ್ ಇಲ್ಕಲ್ಲಿಂದ ಬಂದಿರೋದು. ನಾವೀಗ ಸತತ 3ನೇ ವರ್ಷ ಬರೋದು ಇಲ್ಲಿಗೆ. 3ನೇ ವರ್ಷ. ಸೀರೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವು ಮಾಡಿ 1978ರಿಂದ ಮಾಡ್ತಾ ಇದ್ದೀವಿ ನಾವು. ಈಗೆಲ್ಲ ಸೀರೆ ಉಡೋದೆಲ್ಲ ಕಡಿಮೆ ಆಗಿದೆ ಅಲ್ಲ? ಸೀರೆ ಎಲ್ಲ ಕಡಿಮೆ ಆಗಿದೆ, ಎಲ್ಲ ಡ್ರೆಸ್ ಮೆಟೀರಿಯಲ್ ಬರೀ ಈಗ ಜಾಸ್ತಿ. ಸೀರೆ ಮಾರಾಟ ಕಡಿಮೆ ಆಗಿದೆ. ಹೀಗಾಗಿ ಮಗ್ಗಗಳು ಕೆಲವು ಕಡೆ ನಿಂತೋಗಿದೆ. ನೇಕಾರ ಬದುಕೋದು ಕಷ್ಟ ಇದೆ. ಹಾಂ, ಯಾಕಂದರೆ ಈಗ ನೇಕಾರಿಗೆ ಈ ಮಾರಾಟ ಇರೋದಕ್ಕೆ ಅವ್ರು ಕೊಡೋ ನಾವು ಮಾಲು ಬಂಡವಾಳ ಅವ್ರಿಗೆ ಕೊಡೋದು ಕೂಡ ಕಡಿಮೆ ಆಗಿದೆ. ಯಾಕಂದರೆ ಅವರು ನಾವು ಬಂಡವಾಳ ಕೊಟ್ಟ ತಕ್ಷಣ ರೆಡಿ ಮಾಡಿ ತಂದು ಕೊಟ್ಬಿಡ್ತಾರೆ ಸೀರೆ. ಇಲ್ಲಿ ಸೀರೆ ಸ್ಟಾಕ್ ಉಳಿತೆ, ಮಾರಾಟ ಆಗಬೇಕಲ್ಲ, ಮಾರಾಟ ಆಗ್ತಾ ಇಲ್ಲ. ಗಾಯತ್ರಿ, ಚಿಕ್ಕಿಗೋಮಿ ಮತ್ತು ಜರಿ ಹೀಗೆ ವಿವಿಧ ಸೀರೆಗಳು ಇದೀಗ ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿ ಮಹಿಳೆಯರನ್ನ ಆಕರ್ಷಿಸುತ್ತಿದೆ. ಆಧುನಿಕ ಕಾಲದಲ್ಲಿ ಬದಲಾಗುತ್ತಿರುವ ಈ ಟ್ರೆಂಡ್ಸ್ಗಳ ಮಧ್ಯೆ ತಮ್ಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಇಳಕಲ್ ಸೀರೆಗಳು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ಇದರ ಮಧ್ಯೆಯೇ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಇಳಕಲ್ ಸೀರೆಗಳು ಮಾರಾಟವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಮೇಘ ಮತ್ತು ಸವಿತಾ ಜೊತೆ ಸೃಷ್ಟಿ, ಜರ್ನಲಿಸಂ, SDMC ಉಜಿರೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಂದ ರಾಜ್ಯದಾದ್ಯಂತ ಮನೆ ಮಾತಾಗಿರುವ ಸಿರಿ ಸಂಸ್ಥೆಯ ಉತ್ಪನ್ನಗಳು ಇದೀಗ ಲಕ್ಷದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಡಿಯಲ್ಲಿ ಅನೇಕಾರು ಸಂಘ ಸಂಸ್ಥೆಗಳಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅದರಲ್ಲಿ ಬಹಳ ಪ್ರಮುಖವಾಗಿದೆ. ಅನೇಕ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ 500ಕ್ಕೂ ಹೆಚ್ಚು ಜನರಿಗೆ ಅದು ದಾರಿದೀಪ ಆಗಿದೆ. ಈಗ ನಡೀತಾ ಇರುವಂತಹ ಧರ್ಮಸ್ಥಳ ಲಕ್ಷದೀಪೋತ್ಸವದ ವಸ್ತು ಮೇಳದಲ್ಲಿ ಸಿರಿ ವಿಶಾಲವಾದ ಮಳಿಗೆಯೊಂದನ್ನು ತೆರೆದಿದ್ದು, ಏನೇನು ವಿಶೇಷತೆ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಎರಡ್ 2004ರಲ್ಲಿ ಪ್ರಾರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಇಂದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಬೃಹತ್ತಾಗಿ ಬೆಳೆದು ನಿಂತಿದೆ. ಸಿರಿ ಆಹಾರ ಪದಾರ್ಥಗಳ ಜೊತೆಗೆ ಉಡುಪು, ಅಗರಬತ್ತಿ, ಬ್ಯಾಗ್, ಸಿರಿಧಾನ್ಯ, ಸಿರಿ ಮಿಲ್ಲೆಟ್ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ತಯಾರಿ ಮಾಡ್ತಾ ಬಂದಿದೆ. ಈಗ ಆ ಸಾಲಿಗೆ ಕೆಲವು ಹೊಸ ಪ್ರಾಡಕ್ಟ್ಗಳು ಸೇರಿವೆ. ಟೇಸ್ಟ್ ಜೊತೆಗೆ ಹೆಲ್ತ್ಗೂ ಬೆಸ್ಟ್ ಅನ್ನೋ ಹಾಗೆ ಸಿರಿ ಸಂಸ್ಥೆಯು ಧಾನ್ಯಗಳ ಬಳಕೆ ಮಾಡಿ ಆಹಾರ ಉತ್ಪನ್ನಗಳನ್ನು ರೆಡಿ ಮಾಡಿದೆ. ಕರುಂ ಕುರುಂ ಎನ್ನುವ ಮಿಲೆಟ್ ಬಿಸ್ಕೆಟ್, ರಸ್ಕ್, ಶಾವಿಗೆ, ರೊಟ್ಟಿ ಸೇರಿದಂತೆ ಮಧುಮೇಹ, ಬೊಜ್ಜು ನಿವಾರಕ ಹಾಗೂ ಉತ್ತಮ ಜೀರ್ಣಕ್ರಿಯೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವ ಮಿಲೆಟ್ ಉತ್ಪನ್ನಗಳನ್ನು ಉತ್ಪಾದಿಸಿ ಗ್ರಾಹಕರ ಮುಂದಿಟ್ಟಿದೆ. ಅದರ ಜೊತೆಗೆ ರೆಡಿ ಟು ಈಟ್ ಆಹಾರ ಉತ್ಪನ್ನಗಳನ್ನು ಸಹ ಮಾರುಕಟ್ಟೆಗೆ ತಂದಿದೆ. ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಸಿರಿಧಾನ್ಯವನ್ನು ನಾವು ಪ್ರಮೋಟ್ ಮಾಡ್ತಿದ್ದೇವೆ. ಸೊ ಸಿರಿಧಾನ್ಯದಿಂದಾಗಿ ನಾವೇನು ಹೊರಗಡೆ ತಿನ್ನುವಂಥ ಫುಡ್ನ ಬದಲು ಸಿರಿಧಾನ್ಯವನ್ನು ಆದಷ್ಟು ಯೂಸ್ ಮಾಡೋದ್ರಿಂದ ಜನರ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗ್ತದೆ. ಹಾಗಾಗಿ ಎಲ್ಲರೂ ಸಿರಿಧಾನ್ಯ ಹಾಗೂ ಸಿರಿಧಾನ್ಯದಿಂದ ಮಾಡಿದ ಉತ್ಪನ್ನಗಳನ್ನು ಯೂಸ್ ಮಾಡಿ ಅಂತೇಳಿ ನಾವು ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವೆಲ್ಲದರ ಜೊತೆಗೆ ಸಿರಿ ಪುರುಷರ ಆಕರ್ಷಕ ಖಾದಿ ಶರ್ಟ್ಗಳನ್ನ ಅಡಿಕ್ಟೆಡ್ ಎಂಬ ಹೆಸರಿನಲ್ಲಿ ನ್ಯೂ ಬ್ರ್ಯಾಂಡ್ ಆಗಿ ಜನರಿಗೆ ಪರಿಚಯಿಸಿದೆ. ಜೆಂಟ್ಸ್ ಫಾರ್ಮಲ್ ಶರ್ಟ್, ಪಂಚೆ, ಕುರ್ತೀಸ್, ಇನ್ನಿತರ ಮಹಿಳೆಯರ ಉಡುಗೆಗಳು ಸೇರಿದಂತೆ ಚಿಕ್ಕ ಮಕ್ಕಳ ಬಟ್ಟೆಗಳು ಮಳಿಗೆಯ ಆಕರ್ಷಣೆಯನ್ನ ಹೆಚ್ಚಿಸಿದೆ. ಸಿರಿ ಉತ್ಪನ್ನಗಳಿಗೆ ಸ್ಯಾಂಡಲ್ವುಡ್ ನಟ ರಮೇಶ್ ಅರವಿಂದ್ ಬ್ರ್ಯಾಂಡ್ ಅಂಬಾಸಿಡರ್ ಆದಾಗಿನಿಂದ ಸಂಸ್ಥೆಯ ಮೆರುಗು ಇನ್ನಷ್ಟು ಹೆಚ್ಚಿದೆ ಅಂದ್ರೆ ತಪ್ಪಾಗಲ್ಲ. ಸಿರಿ ಸಂಸ್ಥೆ ರಾಜ್ಯದಲ್ಲಿ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲೂ ಕೂಡ ತನ್ನ ಹೆಸರಿನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಸದಾ ಹೊಸ ಹೊಸ ಉತ್ಪನ್ನಗಳನ್ನ ಜನರ ನೀಡ್ತಾ ಜನರ ಮನಸ್ಸನ್ನ ಗೆದ್ದಿದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಹರೀಶ್ ಜೊತೆಗೆ ನಾನು ಅರ್ಚನಾ ಭಟ್, SDMC ಉಜಿರೆ. ಲಕ್ಷದೀಪೋತ್ಸವದಲ್ಲಿ ದೀಪಗಳ ಮೆರವಣಿಗೆಯ ಜೊತೆಗೆ ಉತ್ಸವಗಳು ಕೂಡ ಭರದಿಂದ ಸಾಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ 4ನೇ ದಿನ ಧರ್ಮಸ್ಥಳೇಶನಿಗೆ ಕಂಚಿ ಮಾರುಕಟ್ಟೆಯಲ್ಲಿ ಪೂಜೆಯ ಸಂಭ್ರಮ.
ದೇವಳದ ಪ್ರಾಂಗಣದ ಸುತ್ತು ಮುಗಿಸಿದ ಸ್ವಾಮಿಯ ಉತ್ಸವ ಮೂರ್ತಿ ಸಕಲ ಪರಿವಾರದೊಂದಿಗೆ ಕಂಚಿ ಮಾರುಕಟ್ಟೆಯ ಕಡೆ ಹೊರಟಿತು. ಬೆಳ್ಳಿಯ ನಂದಿ ಮಂಟಪದಲ್ಲಿ ವಿರಾಜಮಾನನಾದ ಶ್ರೀ ಮಂಜುನಾಥ ಸ್ವಾಮಿ ದೇವಳದೆದುರಿನಿಂದ ಕಂಚಿ ಮಾರುಕಟ್ಟೆ ತಲುಪುವ ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ನೆರೆದಿದ್ದರು. ಕಂಚಿ ಮಾರುಕಟ್ಟೆ ತಲುಪಿದ ನಂತರ ವಾಡಿಕೆಯ ವಿಧಿವಿಧಾನಗಳು ನೆರವೇರಿದವು. ಪಂಚವಾದ್ಯ ಸಹಿತ ಸೇವೆ ಸ್ವೀಕರಿಸಿದ ಧರ್ಮಸ್ಥಳದ ಆರಾಧ್ಯ ಮೂರ್ತಿಯನ್ನು ನಂತರ ದೇವಳಕ್ಕೆ ಮರಳಿ ಕರೆತರಲಾಯಿತು. ದೇವಸ್ಥಾನದ ಎದುರು ಬೆಳ್ಳಿ ರಥದಲ್ಲಿ ರಥೋತ್ಸವ ಸೇವೆಯ ಬಳಿಕ ಉತ್ಸವದ ಸೇವೆ ಮುಕ್ತಾಯಗೊಂಡಿತು. ಇವಿಷ್ಟು ಈ ದಿನದ ಲಕ್ಷ ದೀಪೋತ್ಸವದ ವಿಶೇಷ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ.